ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ದ್ವೇಷದ ಜ್ವಾಲೆ ಮುಂದುವರೆದ ಸಂಚಿಕೆ. ಇಷ್ಟರವರೆಗೂ ಮೌರ್ಯನ ಮೇಲೆ ಕೋಪ ಮಾಡಿಕೊಂಡಿದ್ದವಳು ಕೊನೆಯಲ್ಲಿ ಅವನು ಆರ್ಯನ ಬಗ್ಗೆ ಆಡಿದ ಮಾತುಗಳನ್ನು ಕೇಳಿ ಸಾಗರಿಯ ಒಡಲೊಳಗೆ ಸಂಕಟ ಆವರಿಸಿತು. ಅವನ ಮಾತು ಕೇಳಿ ಮೌನವಾಗಿ ನಿಂತಿದ್ದಳು. ಇಷ್ಟರವರೆಗೂ ಕೂಗಾಡುತ್ತಿದ್ದ ಮಗಳು ಈಗ ಮೌನವಾಗಿ ನಿಂತಿರುವುದನ್ನು ನೋಡಿದ ಶ್ರಾವಣಿಯವರಿಗೆ ಮಗಳಲ್ಲಿ ತನ್ನ ನಿರ್ಧಾರವನ್ನು ಬದಲಾಯಿಸುವಳು ಎನ್ನುವ ಭಯ ಕಾಡಿತು. ಹಿಂದೆ ಮಗಳು ತನ್ನ ಅತ್ತೆ ಮನೆಗೆ ಹೊಂದಿಕೊಳ್ಳಬೇಕು, ಅಲ್ಲಿಯ ರೀತಿ ರಿವಾಜುಗಳನ್ನು ಕಲಿಯಬೇಕು, ಅಳಿಯನಿಗೆ ಬೆನ್ನೆಲುಬಾಗಿ ನಿಲ್ಬೇಕು ಎಂದು ಯೋಚಿಸುತ್ತಿದ್ದ ಅದೇ ತಾಯಿಯ ಮನ ಇಂದು ಮಗಳನ್ನು ಆ ಮನೆಗೆ ಕಳುಹಿಸಲು ಒಪ್ಪುತ್ತಿಲ್ಲ. ಶ್ರೀಕಾಂತ್ ಅವರಿಗೂ ಕೂಡ ಮೌರ್ಯ ಕೊನೆಯಲ್ಲಿ ಆಡಿದ ಮಾತುಗಳನ್ನು ಕೇಳಿ ಅವನ ಮಾತು ಸರಿ ಎನಿಸಿ ಮೌನವಾಗಿ ನಿಂತಿದ್ದ ಮಗಳನ್ನು ನೋಡುತ್ತಾ ನಿಂತಿದ್ದರು. ಮಗಳು ಈಗಲಾದ್ರೂ ತನ್ನ ನಿರ್ಧಾರವನ್ನು ಬದಲಾಯಿಸುತ್ತಾಳಾ ಎಂದು ಕಾಯುತ್ತಿದ್ದರು. ಅವರಿಗೆ ಮೌರ್ಯನ ಮೇಲೆ ಎಷ್ಟು ಕೋಪವಿದೆಯೋ ಆರ್ಯನ ಮೇಲೆ ಅಷ್ಟೇ ಪ್ರೀತಿ ಇದೆ. ಮಗಳು ಇನ್ನೊಂದು ಮದುವೆಯಾಗುವುದು ಅವರಿಗೆ ಇಷ್ಟ ಇಲ್ಲ. ಹೇಗಾದ್ರೂ ಅಳಿಯ ಮಗಳು ಒಟ್ಟಿಗೆ ಬಾಳ್ವೆ ಮಾಡಬೇಕು ಎಂದು ಅವರ ಮನ ಬಯಸುತ್ತಿದೆ. ಮಗಳಲ್ಲಿ ತನ್ನ ನಿರ್ಧಾರ ಬದಲಾಯಿಸುವಳೋ ಎನ್ನುವ ಆತಂಕದಿಂದ, ನೀನು ಈ ರೀತಿ ಮಾತನಾಡಿದ್ರೆ ಅವಳು ಮನಸ್ಸನ್ನು ಬದಲಾಯಿಸ್ತಾಳೆ ಎಂದು ತಿಳಿದಿದ್ದೀಯಾ? ನನ್ನ ಮಗಳ ನಿರ್ಧಾರ ಯಾವತ್ತೂ ಬದಲಾಗುವುದಿಲ್ಲ. ನನ್ನ ಮಗಳು ಇನ್ಯಾವತ್ತೂ ಆ ಮನೆ ಹೊಸ್ತಿಲು ತುಳಿಯುವುದಿಲ್ಲ. ನಿನ್ನ ಮುಖ ನೋಡಲು ಅವಳಿಗೆ ಇಷ್ಟವಿಲ್ಲ ಅಂತದ್ರಲ್ಲಿ ಪ್ರತಿದಿನ ನಿನ್ನ ಮುಖವನ್ನು ನೋಡಲಿ ಎಂದು ಈ ರೀತಿ ಹೇಳುತ್ತಿದ್ದೀಯಾ? ನನ್ನ ಮಗಳಿಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬೇರೆ ಮದುವೆ ಮಾಡುತ್ತೇವೆ. ನಿನ್ನ ತಮ್ಮನಿಗೂ ಇನ್ನೊಂದು ಮದುವೆ ಮಾಡು. ಅದು ಬಿಟ್ಟು ಇಲ್ಲಿ ಬಂದು ಈ ರೀತಿ ನಾಟಕ ಆಡಿದರೆ ಯಾವ ಪ್ರಯೋಜನ ಇಲ್ಲ. ನಿನ್ನ ಮುಖ ನೋಡಲು ನಮಗೆ ಇಷ್ಟ ಆಗ್ತಿಲ್ಲ. ಮೊದಲು ಇಲ್ಲಿಂದ ಹೊರಡು ಎಂದು ಮೌರ್ಯನನ್ನ ನೋಡುತ್ತಾ ಕೋಪದಲ್ಲಿ ಹೇಳಿದವರು ಮಗಳೆಡೆಗೆ ತಿರುಗಿ, ಸಾಗರಿ, ಮಗುವನ್ನು ಕರೆದುಕೊಂಡು ಹೋಗು ಎಂದು ಗದರಿದಂತೆ ಹೇಳಿದರು. ಸಾಗರಿ ಮೌರ್ಯನನ್ನು ಒಮ್ಮೆ ದಿಟ್ಟಿಸಿ ನೋಡಿ ಮಗುವನ್ನು ಎತ್ತಿಕೊಂಡು ಮೆಟ್ಟಿಲು ಹತ್ತಿ ನಡೆದಳು. ಯಾರಿಂದಲೂ ಈ ರೀತಿಯ ಮಾತುಗಳನ್ನು ಕೇಳದ ಮೌರ್ಯನಿಗೆ ಶ್ರಾವಣಿಯವರ ಮಾತು ಕೇಳಿ ತುಂಬಾ ಬೇಜಾರಾಯಿತು. ಮೌರ್ಯ ಇನ್ನು ಅಲ್ಲೇ ನಿಂತಿರುವುದನ್ನು ನೋಡಿ ಗಂಡನೆಡೆಗೆ ತಿರುಗಿದ ಶ್ರಾವಣಿ, ಮನೆಗೆ ಒಬ್ಬರು ಸೆಕ್ಯೂರಿಟಿ ಅರೇಂಜ್ ಮಾಡಿ ಅಂದ್ರು, ನೀವು ನನ್ನ ಮಾತನ್ನು ಕೇಳುವುದಿಲ್ಲ. ಈಗ ನೋಡಿ ಯಾರ್ಯಾರೋ ಒಳಗೆ ಬರುವಂತೆ ಆಯ್ತು. ಮೊದಲು ನಾಳೆಯೇ ಸೆಕ್ಯೂರಿಟಿ ಅರೇಂಜ್ ಮಾಡಿ ಎಂದು ಹೇಳಿ ಅಲ್ಲಿಂದ ನಡೆದರು ಶ್ರಾವಣಿ. ಶ್ರಾವಣಿಯವರ ಈ ಮಾತಂತೂ ಎದೆಗೆ ಇರಿದಂತಾಯಿತು ಮೌರ್ಯನಿಗೆ. ಸಾಗರಿ ಹೋದ ಕಡೆಗೆ ನೋಡಿಕೊಂಡು ಅಲ್ಲಿಂದ ಹೊರ ನಡೆದನು ಮೌರ್ಯ. ಶ್ರೀಕಾಂತ್ ಅವರ ಮನದಲ್ಲಿ ಮಗಳ ಮೌನ ನಿಗೂಢವಾಗಿಯೇ ಉಳಿಯಿತು. ತನ್ನ ಅಣ್ಣ ಇಂದು ಎಲ್ಲಿಗೆ ಹೋಗಿದ್ದಾನೆ ಎಂದು ಯೋಚಿಸುತ್ತಾ ನಡುಮನೆಯಲ್ಲಿಯೇ ಕುಳಿತಿದ್ದನು ಆರ್ಯ. ಮಗನನ್ನು ಈ ರೀತಿ ನೋಡಲು ವಸುಮತಿಯವರಿಗೆ ಕಷ್ಟವಾಗುತ್ತಿದೆ. ಮೌರ್ಯನಿಗೆ ಮದುವೆ ಮಾಡುವ ಯೋಚನೆಯನ್ನು ಕೈಬಿಟ್ಟು ಆರ್ಯನನ್ನು ಕಷ್ಟದಲ್ಲಿ ಮದುವೆಗೆ ಒಪ್ಪಿಸಿದ್ದರು. ತಾನು ನೋಡಿದ ಹುಡುಗಿಯನ್ನು ಮದುವೆಯಾಗಲು ಒಪ್ಪಿಕೊಂಡನಲ್ಲ ಎಂದು ಖುಷಿಯಾಗಿತ್ತು ಅವರಿಗೆ. ಎಲ್ಲವೂ ಸರಿ ಹೋಗುತ್ತಿದೆ ಎಂದುಕೊಳ್ಳುವಾಗಲೇ ಇಂತಹದೊಂದು ಅವಘಡ ನಡೆದು ಹೋಗಿತ್ತು. ತನ್ನದೇ ಯೋಚನೆಯಲ್ಲಿ ಕಳೆದು ಹೋಗಿರುವ ಮಗನನ್ನು ಆರ್ಯ ಎಂದು ಎಚ್ಚರಿಸಿದರು. ತನ್ನಮ್ಮನ ಧ್ವನಿಯನ್ನು ಕೇಳಿ ಅವರೆಡೆಗೆ ನೋಡುತ್ತಾ, ಏನಮ್ಮ ಎಂದನು. ಮಗನ ಸಮೀಪ ಬಂದು ಕುಳಿತವರು, ಆರ್ಯ, ಇನ್ನು ಎಷ್ಟು ದಿನ ಎಂದು ಈ ರೀತಿ ಕೊರಗುತ್ತಾ ಕುಳಿತಿರ್ತೀಯ? ಮನಸ್ಸಲ್ಲಿ ಅಷ್ಟೊಂದು ನೋವನ್ನು ತುಂಬಿಕೊಂಡು ಮೇಲೆ ಏನು ಆಗಿಯೇ ಇಲ್ಲ ಎನ್ನುವಂತೆ ಇದ್ದರೂ ನನಗೆ ಎಲ್ಲವೂ ಅರ್ಥವಾಗುತ್ತದೆ. ನೀನೊಮ್ಮೆ ಸಾಗರಿಯ ಜೊತೆ ಮಾತನಾಡು, ಅವಳ ನಿರ್ಧಾರ ಬದಲಾಗಬಹುದು ಎಂದರು. ಇಲ್ಲಮ್ಮ, ನಾನು ಮಾತನಾಡುವುದಿಲ್ಲ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಎನ್ನುವಂತೆ ಅಣ್ಣ ಮಾಡಿರುವ ತಪ್ಪಿಗೆ ಈಗ ನೋವು ಅನುಭವಿಸುತ್ತಿರುವುದು ನಾನು. ಮಾಡದೇ ಇರುವ ತಪ್ಪಿಗೆ ಶಿಕ್ಷೆ ಅನುಭವಿಸುವುದು ತುಂಬಾ ಕಷ್ಟ ಅಮ್ಮ ಎಂದನು ಬೇಸರದಲ್ಲಿ. ಹಾಗಂದ್ರೆ ಹೇಗೆ ಆರ್ಯ? ಎಲ್ಲ ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತದೆ. ಸಾಗರಿ ತುಂಬಾ ಒಳ್ಳೆಯ ಹುಡುಗಿ. ನೀನು ಒಂದು ಬಾರಿ ಅವಳ ಜೊತೆ ಮಾತನಾಡಿದರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂದು ನನಗೆ ಅನಿಸುತ್ತಿದೆ ಕಣ. ಈ ರೀತಿ ನೋವು ಪಡುವ ಬದಲು ಇಬ್ಬರು ಮನಸ್ಸು ಬಿಚ್ಚಿ ಮಾತನಾಡಿ ಎಂದರು. ಸಂಬಂಧಗಳು ನಿಂತಿರುವುದು ನಂಬಿಕೆಯ ಮೇಲೆ. ನನ್ನ ನಂಬಿಕೆಗೆ ಪೆಟ್ಟು ಕೊಟ್ಟವರ ಬಳಿ ಮಾತನಾಡಲು ನನಗೆ ಇಷ್ಟ ಇಲ್ಲ ಅಮ್ಮ. ಇದನ್ನೆಲ್ಲ ಮರೆಯಲು ನನಗೆ ಸ್ವಲ್ಪ ಟೈಮ್ ಬೇಕು. ಹಾಗಂತ ಮರೆಯುವುದೇ ಇಲ್ಲ ಎಂದು ಹೇಳುತ್ತಿಲ್ಲ. ಈ ಸಮಯ ಕಳೆದು ಹೋಗುತ್ತದೆ ಅಷ್ಟೇ. ನನಗೆ ಮದುವೆಯಾಗಿತ್ತು ಎನ್ನುವುದನ್ನು ಮರೆತು ಬಿಡುತ್ತೇನೆ.
ನೀನು ಅಷ್ಟೇ. ಈಗ ಆಗಿರುವುದೆಲ್ಲವನ್ನು ಮರೆತು ಬಿಡು. ಎಲ್ಲವನ್ನು ನೆನೆದು ಪ್ರತಿದಿನ ಕೊರಗುವುದರಿಂದ ನಿನ್ನ ಆರೋಗ್ಯ ಹಾಳಾಗುತ್ತದೆ ಅಷ್ಟೇ ಎಂದನು. ಮೌರ್ಯನಿಗಾದರೆ ಬೈದು ಅಥವಾ ಒಂದು ಏಟು ಕೊಟ್ಟು ಬುದ್ಧಿ ಹೇಳುತ್ತಾರೆ. ಆದ್ರೆ ತಪ್ಪೇ ಮಾಡದೆ ನೋವು ಅನುಭವಿಸುತ್ತಿರುವ ಆರ್ಯನಿಗೆ ಏನು ಹೇಳಲಾಗದೆ ಮೌನವಾದರು. ಅಷ್ಟರಲ್ಲಿ ಸೋತ ಕಾಲುಗಳನ್ನು ಎಳೆದುಕೊಂಡು ಬೇಸರದಲ್ಲಿ ಒಳ ಬಂದಿದ್ದನು ಮೌರ್ಯ. ಕುಳಿತಿದ್ದ ತಾಯಿ ತಮ್ಮನ ಕಡೆಗೊಮ್ಮೆ ನೋಡಿ ಅವರ ಎದುರಿಗಿನ ಸೋಫಾದ ಮೇಲೆ ಕುಳಿತನು. ಅವನು ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ಇದ್ದಂತಹ ಮುಖಚಹರೆ ಈಗ ಪೂರ್ತಿಯಾಗಿ ಬದಲಾಗಿರುವುದನ್ನು ನೋಡಿದ ಆರ್ಯ, ಅಣ್ಣ, ಎಲ್ಲಿಗೆ ಹೋಗಿದ್ದೆ ಎಂದನು. ಸಾಗರಿ ಮನೆಗೆ ಹೋಗಿದ್ದೆ ಆರ್ಯ ಎಂದನು. ಅವನ ಮಾತು ಕೇಳಿ ಒಡನೆ ಎದ್ದು ನಿಂತ ಆರ್ಯ, ಅಣ್ಣ, ನಿನ್ಗೆ ಅಲ್ಲಿಗೆ ಹೋಗ್ಬೇಡ ಎಂದು ಹೇಳಿದ್ದೆ ತಾನೆ, ಮತ್ತ್ಯಾಕೆ ಅಲ್ಲಿಗೆ ಹೋಗಿದ್ದೆ ಎಂದನು. ವಸುಮತಿಯವರು ಕೂಡ ಎದ್ದು ನಿಂತು, ಈಗ ಆಗಿರುವ ಸಮಸ್ಯೆ ಸಾಕಲ್ಲವ ಮೌರ್ಯ, ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ ಎಂದು ಗದರಿದಂತೆ ಹೇಳಿದರು. ಇಲ್ಲಮ್ಮ, ನೀವು ಹೇಳಿದ ಇಷ್ಟು ಸುಲಭವಾಗಿ ನನ್ನಿಂದ ಇರಲು ಆಗ್ತಿಲ್ಲ. ಮಗುವಿನ ಮುಖವೇ ನನ್ನ ಕಣ್ಣ ಮುಂದೆ ಬರುತ್ತಿದೆ. ನನ್ನ ಮಗುವನ್ನು ಎತ್ತಿ ಮುದ್ದಾಡುವ ಅದೃಷ್ಟವೂ ನನಗೆ ಇಲ್ಲದೆ ಹೋಯಿತಲ್ಲ ಎಂದು ತುಂಬಾ ನೋವಾಗುತ್ತಿದೆ ಎಂದವನ ಎರಡೂ ಕೈಯಲ್ಲಿ ಮುಖ ಮುಚ್ಚಿ ಮಗುವಿನ ರೀತಿ ಜೋರಾಗಿ ಅತ್ತು ಬಿಟ್ಟನು. ಅವನ ಅಳುವನ್ನು ನೋಡಿ ಇಬ್ಬರಿಗೂ ಗಾಬರಿಯಾಯಿತು. ಅವನ ಬಳಿಗೆ ಬಂದ ಆರ್ಯ, ಅಣ್ಣ, ಈಗ ಅತ್ತು ಏನು ಪ್ರಯೋಜನ ಇಲ್ಲ, ಎಲ್ಲವೂ ಮುಗಿದು ಹೋಗಿದೆ, ಸಮಾಧಾನ ಮಾಡಿಕೊ ಎಂದನು. ಮುಖದ ಮೇಲಿದ್ದ ಎರಡೂ ಕೈಗಳನ್ನು ತೆಗೆದು, ದಯವಿಟ್ಟು ನನ್ನನ್ನು ಕ್ಷಮಿಸು ಆರ್ಯ. ನನ್ನಿಂದ ಇವತ್ತು ನಿನ್ನ ಲೈಫ್ ಹಾಳಾಗುತ್ತಿದೆ. ನಿನಗೆ ತುಂಬಾ ಅನ್ಯಾಯವಾಗುತ್ತಿದೆ ಆರ್ಯ. ಏನು ಮಾಡಲಿ ಹೇಳು. ನನ್ನ ಮಗನನ್ನು ನನಗೆ ಕೊಡು ಎಂದು ಸಾಗರಿಯ ಎದುರು ಕೈ ಮುಗಿದು ಬೇಡಿಕೊಂಡೆ. ಆದ್ರೂ ಅವಳ ಮನಸ್ಸು ಕರಗಲಿಲ್ಲ. ಮಗುವನ್ನು ನನಗೆ ಕೊಡ್ಲಿಲ್ಲ ಎಂದರು. ಕೊನೆ ಪಕ್ಷ ಮಗುವನ್ನು ಕರೆದುಕೊಂಡು ಮನೆಗೆ ಬಾ. ನೀನು ಆರ್ಯ ಇಬ್ಬರು ಖುಷಿಯಿಂದ ಮಗುವಿನ ಜೊತೆ ಜೀವನ ಮಾಡಿ ಮಗುವಿನ ಮುಖವನ್ನು ದೂರದಿಂದಲೇ ನೋಡಿಕೊಂಡು ಇದ್ದು ಬಿಡುತ್ತೇನೆ ಎಂದು ಕೇಳಿಕೊಂಡೆ. ಸಾಗರಿ ಅದಕ್ಕೆ ಒಪ್ಪಲಿಲ್ಲ. ಅವಳಿಗೆ ನನ್ನ ಮೇಲೆ ತುಂಬಾ ದ್ವೇಷ ಇದೆ. ಅಲ್ಲದೆ ಸಾಗರಿ ತಾಯಿಯ ಕೋಪವನ್ನು ಕಡಿಮೆ ಮಾಡುವುದು ಅಷ್ಟು ಸುಲಭವಲ್ಲ ಎನಿಸುತ್ತಿದೆ. ಅವರು ಸಾಗರಿಗೆ ಇನ್ನೊಂದು ಮದುವೆ ಮಾಡಲು ತುದಿಗಾಲಿನಲ್ಲಿ ನಿಂತಿದ್ದಾರೆ ಆರ್ಯ. ಇದನ್ನೆಲ್ಲ ನಾನು ಹೇಗೆ ಸರಿ ಮಾಡಲು ಹೇಳು ಎಂದವನೇ, ನನ್ನಂತಹ ಪಾಪಿ ಬದುಕಿರಬಾರದು ಎಂದು ಹೇಳುತ್ತಾ ಎರಡೂ ಕೈಯಲ್ಲಿ ಅವನ ಕೆನ್ನೆಗೆ ರಪರಪ ಎಂದು ಹೊಡೆದುಕೊಂಡನು ಮೌರ್ಯ. ಅವನ ಅವತಾರ ನೋಡಿ ಇಬ್ಬರಿಗೂ ಭಯವಾಯಿತು. ಒಡನೆ ಆರ್ಯ ಅವನ ಕೈ ಹಿಡಿದು, ಅಣ್ಣ, ಇದೇನು ಮಾಡಿಕೊತ್ತಿದ್ದೀಯಾ? ಈಗ ಆಗಿರುವುದನ್ನು ಯಾರಿಂದಲೂ ಬದಲಾಯಿಸಲು ಆಗುವುದಿಲ್ಲ, ಸುಮ್ಮನಿರು ಎಂದನು. ಇಲ್ಲ ಆರ್ಯ, ನನ್ನಂತವನು ಬದುಕಿರಬಾರದು. ನನ್ನಿಂದ ಎಲ್ಲರಿಗೂ ನೋವು. ಹೆತ್ತವರಿಗೆ ಒಳ್ಳೆಯ ಮಗ ಆಗ್ಲಿಲ್ಲ, ತಮ್ಮನಿಗೆ ಒಳ್ಳೆಯ ಅಣ್ಣ ಆಗ್ಲಿಲ್ಲ, ಇನ್ನು ಮಗನಿಗೆ ತಂದೆಯಾಗುವ ಯೋಗ್ಯತೆ ನನಗೆ ಇಲ್ಲ ಆರ್ಯ ಎಂದನು. ಕಣ್ಣಿನಲ್ಲಿ ನೀರು ಹಾಕುತ್ತಾ ಮಾತನಾಡುತ್ತಿರುವ ತನ್ನಣ್ಣನ ಮಾತಿಗೆ ಏನು ಹೇಳಬೇಕು ಎಂದು ತಿಳಿಯದೆ ಮೌನವಾದನು ಆರ್ಯ. ಆರ್ಯ, ನನಗೊಂದು ಮಾತು ಕೊಡ್ತೀಯಾ ಎಂದು ತಟ್ಟನೆ ಕೇಳಿದನು. ಅವನು ಈ ಮಾತನ್ನು ಆಡುವಾಗ ಅವನ ಧ್ವನಿಯಲ್ಲಿದ್ದ ಭಾವವೇ ಬೇರೆಯಾಗಿತ್ತು. ಅದೇನು ಹೇಳಣ್ಣ ಎಂದನು. ಆರ್ಯ ಹಿಡಿದಿದ್ದ ಕೈಯನ್ನು ಬಿಡಿಸಿ ತಾನೇ ಅವನ ಕೈ ಹಿಡಿದು ತನ್ನ ಹಸ್ತದ ಮೇಲೆ ಆರ್ಯನ ಕೈಯನ್ನು ಇರಿಸುತ್ತಾ, ನನ್ನ ಮಗನಿಗೆ ತಂದೆಯಾಗುವ ಯೋಗ್ಯತೆ ನನಗೆ ಇಲ್ಲ ಆರ್ಯ. ನೀನು ಕೊನೆಯವರೆಗೂ ಅವನ ತಂದೆಯಾಗಿ ಉಳಿಯುತ್ತೀಯ ಎಂದವನ ಮಾತು ಕೇಳುತ್ತಿದ್ದ ಹಾಗೆ ಆಶ್ಚರ್ಯವಾದ ಆರ್ಯ ತಟ್ಟನೆ ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತಾ, ಅಣ್ಣ, ಏನ್ ಮಾತಾಡ್ತಿದ್ದೀಯಾ ಎಂದನು. ಹೌದು ಆರ್ಯ, ನಾನು ಹೇಳುತ್ತಿರುವುದು ಸರಿಯಾಗಿದೆ. ಹೇಗಿದ್ರೂ ಸಾಗರಿಗೆ ನನ್ನನ್ನು ಕಂಡರೆ ಆಗುವುದಿಲ್ಲ. ಅವಳು ಯಾವತ್ತೂ ನನ್ನನ್ನು ಕ್ಷಮಿಸುವುದಿಲ್ಲ ಎಂದು ನನಗೂ ಗೊತ್ತು. ಅವಳು ನನ್ನನ್ನು ಕ್ಷಮಿಸದಿದ್ದರೂ ಪರವಾಗಿಲ್ಲ, ನಮ್ಮ ಮನೆಗೆ ಬಂದು ನಿನ್ನ ಜೊತೆ ಜೀವನ ಮಾಡಬೇಕು ಎಂದು ಆಸೆ ಪಡುತ್ತಿದ್ದೇನೆ ಕಣೋ. ಹೇಗಾದ್ರೂ ಮಾಡಿ ಸಾಗರಿಯನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದು ಸಾಗರಿಗೆ ಗಂಡನಾಗಿ ಮಗುವಿಗೆ ತಂದೆಯಾಗಿ ನೀನೇ ನೋಡ್ಕೋಬೇಕು ಎಂದನು. ತನ್ನ ಅಣ್ಣನ ಮಾತಿಗೆ ಏನು ಹೇಳಬೇಕು ಎಂದು ತಿಳಿಯದೆ ಮೌನವಾದನು ಆರ್ಯ. ಆರ್ಯನ ಮೌನವನ್ನು ನೋಡಿದ ಮೌರ್ಯ, ಯಾಕೋ ಆರ್ಯ ಸೈಲೆಂಟ್ ಆದೆ? ನನ್ನ ಮಗನಿಗೆ ತಂದೆ ಪ್ರೀತಿ ಕೊಡಲು ನಿನಗೆ ಇಷ್ಟ ಇಲ್ವಾ? ಓ, ಅವನು ನನ್ನ ಮಗ ಅಂತಾನ ಎಂದನು. ಅಯ್ಯೋ, ಹಾಗೆಲ್ಲ ಏನಿಲ್ಲ ಅಣ್ಣ, ಅವನು ನನಗೂ ಕೂಡ ಮಗನೇ. ನನ್ನ ಯೋಚನೆ ಅದಲ್ಲ. ಸಾಗರಿ ನಮ್ಮ ಮನೆಗೆ ಬರುವುದು ಡೌಟ್, ಇನ್ನು ಮಗುವನ್ನು ಕಳಿಸುತ್ತಾರಾ ಎಂದನು. ಹಾಗೆಲ್ಲ ಹೇಳ್ಬೇಡ ಆರ್ಯ,
ನೀನೇ ಹೋಗಿ ಸಾಗರಿಯ ಜೊತೆ ಮಾತನಾಡಿ ಅವಳನ್ನು ಮನೆಗೆ ಕರೆದುಕೊಂಡು ಬಾ ಎಂದು ಮತ್ತೆ ತಮ್ಮನ ಕೈ ಹಿಡಿದು ಹೇಳಿದನು ಮೌರ್ಯ. ಇಲ್ಲ ಅಣ್ಣ, ನಾನು ಅವರ ಬಳಿ ಹೋಗಿ ಮಾತನಾಡುವುದಿಲ್ಲ. ಅವರ ಹಾಗೆ ಮಗುವನ್ನು ಕರೆದುಕೊಂಡು ಬಂದರೆ ಬರಲಿ, ಇಲ್ಲದಿದ್ದರೆ ಹೇಗೋ ಅವರಮ್ಮ ಇನ್ನೊಂದು ಮದುವೆ ಮಾಡಲು ಹೊರಟಿದ್ದಾರೆ. ಬೇರೆ ಮದುವೆಯಾಗಿ ಖುಷಿಯಾಗಿರಲಿ ಎಂದವನು ತನ್ನಣ್ಣನಿಂದ ಕೈ ಬಿಡಿಸಿಕೊಂಡು ಅಲ್ಲಿಂದ ನಡೆದನು. ಆರ್ಯ ಆ ರೀತಿ ಮಾತನಾಡಿ ಹೋದ ನಂತರ ಅಸಹಾಯಕ ನೋಟ ಬೀರಿ ತಾಯಿಯೆಡೆಗೆ ನೋಡಿದನು ಮೌರ್ಯ. ಮಗನ ನೋಟವನ್ನು ಅರ್ಥೈಸಿಕೊಂಡವರು ಅವನ ಮನಸ್ಸಿಗೆ ತುಂಬಾ ನೋವಾಗಿದೆ ಮೌರ್ಯ, ಅದಕ್ಕೆ ಈ ರೀತಿ ಮಾತನಾಡುತ್ತಿದ್ದಾನೆ. ಆದ್ರೆ ಸಾಗರಿ ಮನೆಗೆ ಬಂದರೆ ನಮ್ಮೆಲ್ಲರಿಗಿಂತಲೂ ಮೊದಲು ಖುಷಿ ಪಡುವುದೇ ಅವನು ಎಂದರು. ಹ್ಞೂ ಅಮ್ಮ, ನಾನು ಮಾಡಿರುವ ತಪ್ಪಿಗೆ ಪ್ರಾಯಶ್ಚಿತ ಎಂದರೆ ಸಾಗರಿಯನ್ನು ಈ ಮನೆಗೆ ಕರೆತರಬೇಕು. ಆರ್ಯ ಸಾಗರಿ ಮಗುವಿನ ಜೊತೆ ಖುಷಿಯಾಗಿರ್ಬೇಕು, ಹಾಗಾದ್ರೆ ಮಾತ್ರ ನನ್ನ ಮನಸ್ಸಿಗೆ ನೆಮ್ಮದಿ ಎಂದವನು ಅಲ್ಲಿಂದ ಎದ್ದು ನಡೆದನು. ಮಗ ಹೋದ ದಾರಿಯನ್ನೇ ನೋಡುತ್ತಾ ನಿಂತ ಶ್ರೀದೇವಿಯವರ ಮನಸ್ಸಿಗೆ ಬಹಳ ಬೇಸರವಾಯಿತು. ಮಗ ಬದಲಾಗಿದ್ದಾನೆ ಎಂದು ಖುಷಿ ಪಡುವುದೋ ಇಲ್ಲ ಅವನ ಮಗನನ್ನು ನೆನೆದು ನೋವು ಅನುಭವಿಸುತ್ತಿದ್ದಾನೆ ಎಂದು ಬೇಜಾರು ಮಾಡಿಕೊಳ್ಳುವುದೋ ತಿಳಿಯಲಿಲ್ಲ ಅವರಿಗೆ. ಬದಲಾವಣೆ ಜಗದ ನಿಯಮ, ಆದ್ರೆ ತಡವಾಗಿ ಬದಲಾಗಿರುವ ಮೌರ್ಯನಿಗೆ ಈಗಲೂ ಸಿಗುತ್ತಿರುವುದು ನೋವಷ್ಟೇ. ಅಂದು ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಆರ್ಯನಿಗೆ ಅಗ್ನಿ ಪದೇ ಪದೇ ನೆನಪಾಗುತ್ತಿದ್ದನು. ನನ್ನ ಮಗನನ್ನು ನಿನ್ನ ಮಗನ ಹಾಗೆ ನೋಡಿಕೊಳ್ಳುತ್ತೀಯಾ ಎಂದು ಮೌರ್ಯ ಹೇಳಿದ ಮೇಲೆ ಮಗುವನ್ನು ನೋಡುವ ಹಂಬಲ ಹೆಚ್ಚಾಗಿತ್ತು. ಹಾಗಂತ ಅವರ ಮನೆಗೆ ಹೋಗಿ ನೋಡಲು ಅವನಿಗೆ ಇಷ್ಟವಿಲ್ಲ. ಆಗ ಅವನಿಗೆ ನೆನಪಾಗಿದ್ದೆ ಅವನ ಮಾವ ಶ್ರೀಕಾಂತ್ ಅವರು. ತಡ ಮಾಡದೆ ಅವರಿಗೆ ಫೋನಾಯಿಸಿದನು. ಅಂದು ಮಧ್ಯಾಹ್ನಕ್ಕೆ ಕಚೇರಿಯಿಂದ ಬಂದು ಮಗುವಿನ ಜೊತೆ ಆಟ ಆಡುತ್ತಾ ಕುಳಿತಿದ್ದರು ಶ್ರೀಕಾಂತ್. ಅಳಿಯ ಕರೆ ಮಾಡುತ್ತಿರುವುದನ್ನು ನೋಡಿ ಹೆಂಡತಿ ಎಲ್ಲಾದರೂ ಇದ್ದಾಳಾ ಎಂದು ಸುತ್ತಮುತ್ತ ಕಣ್ಣಾಡಿಸಿದವರು ಅವರು ಕಾಣದೇ ಇದ್ದಾಗ ಕರೆ ಸ್ವೀಕರಿಸಿ, ಹೇಳು ಆರ್ಯ ಎಂದು ನಿಧಾನವಾಗಿ ಹೇಳಿದರು. ಎಲ್ಲಿದ್ದೀರಾ ಮಾವ ಎಂದನು. ಮನೆಯಲ್ಲಿದ್ದೀನಿ. ಯಾಕೆ ಆರ್ಯ ಎಂದರು. ಯಾಕೋ ಮಗುವನ್ನು ನೋಡ್ಬೇಕು ಎನಿಸುತ್ತಿದೆ ಮಾವ ಎಂದವನ ಮಾತು ಕೇಳಿ ಶ್ರೀಕಾಂತ್ ಅವರಿಗೆ ಬಹಳ ಖುಷಿಯಾಯಿತು. ಆರ್ಯ, ಅವನು ನಿಮ್ಮ ಮನೆಯ ಮಗು, ಅದನ್ನು ಕೇಳ್ಬೇಕಾ? ಮನೆಗೆ ಬಂದು ನೋಡಿಕೊಂಡು ಹೋಗು ಎಂದರು. ಅವರ ಮಾತಿಗೆ ಬೇಸರವಾದವನು, ಇಲ್ಲ ಮಾವ, ನಿಮ್ಮ ಮನೆಗೆ ಬರಲು ನನಗೆ ಇಷ್ಟ ಇಲ್ಲ. ಯಾಕೋ ನೇರವಾಗಿ ನೋಡ್ಬೇಕು ಎಂದು ತುಂಬಾ ಆಸೆಯಾಗುತ್ತಿದೆ. ಪ್ಲೀಸ್ ಮಾವ, ಮಗುವನ್ನು ಹೊರಗೆ ಎಲ್ಲಾದ್ರೂ ಕರೆದುಕೊಂಡು ಬರ್ತೀರಾ? ಇದು ನನ್ನ ರಿಕ್ವೆಸ್ಟ್. ಆಗಲ್ಲ ಎಂದು ಹೇಳ್ಬೇಡಿ ಎಂದು ವಿನಂತಿಸಿದನು. ಮಗಳು ಅಳಿಯನನ್ನು ಹೇಗೆ ಒಂದು ಮಾಡುವುದು ಎಂದು ಯೋಚಿಸುತ್ತಿದ್ದ ಶ್ರೀಕಾಂತ್ ಅವರಿಗೆ ಈಗ ತಟ್ಟನೆ ಒಂದು ಉಪಾಯ ಹೊಳೆಯಿತು. ಅವರಿಬ್ಬರಿಗೂ ಮಗುವೆ ಸೇತುವೆಯಾಗಬೇಕು ಎಂದು ಯೋಚಿಸಿದವರು, ಆರ್ಯ, ಕರ್ಕೊಂಡ್ ಬರ್ತೀನಿ. ನಮ್ಮ ಮನೆಯ ಪಕ್ಕದ ರೋಡಿನಲ್ಲಿ ಒಂದು ಪಾರ್ಕ್ ಇದೆಯಲ್ಲ, ಅಲ್ಲಿಗೆ ಬಾ, ನಾನು ಅಗ್ನಿಯನ್ನು ಅಲ್ಲಿಗೆ ಕರೆದುಕೊಂಡು ಬರ್ತೀನಿ ಎಂದು ಅದೇ ಮೇಲು ಧ್ವನಿಯಲ್ಲಿ ಹೇಳಿ ಕರೆ ತುಂಡರಿಸಿದರು. ಅವರ ಮಾತನ್ನು ಹೆಂಡತಿ ಕೇಳಿಸಿಕೊಂಡರೆ ತನಗೆ ಉಳಿಗಾಲ ಇಲ್ಲ ಎನ್ನುವ ಅರಿವಿದೆ ಅವರಿಗೆ. ಮೊಬೈಲ್ ಜೇಬಿಗೆ ಇಳಿಸಿದವರು ಮಗುವನ್ನು ತೋಳಿಗೇರಿಸಿಕೊಂಡು ಶ್ರಾವಣಿ ಎಂದು ಕೂಗುತ್ತಾ ಹೆಂಡತಿಯನ್ನು ಅರಸಿ ಬಂದರು. ಅಡಿಗೆ ಮನೆಯಲ್ಲಿದ್ದ ಹೆಂಡತಿಯ ಬಳಿಗೆ ಬಂದವರು, ಶ್ರಾವಣಿ, ಇವತ್ತು ಮಗುವನ್ನು ಪಾರ್ಕಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸಿಕೊಂಡು ಬರ್ತೀನಿ. ಮನೆಯಲ್ಲಿದ್ದು ಅವನಿಗೂ ಬೇಜಾರಾಗಿದೆ ಎಂದರು. ಕಂದ, ತಾತನ ಜೊತೆ ಪಾರ್ಕಿಗೆ ಹೋಗ್ತೀಯಾ ಎಂದು ಮಗುವನ್ನು ಕೇಳುತ್ತಿದ್ದ ಹಾಗೆ, ಹ್ಞೂ ಅಜ್ಜಿ, ಪಾರ್ಕಿಗೆ ಹೋಗಿ ಆಟ ಆಡ್ತೀನಿ ಎಂದನು ಅಗ್ನಿ. ಸರಿ, ಕರ್ಕೊಂಡು ಹೋಗಿ ಬನ್ನಿ ಎಂದರು. ಬದುಕಿತು ಬಡಜೀವ ಎಂದುಕೊಂಡವರು ನೀಡಿದಾದ ಉಸಿರನ್ನು ಹೊರದಬ್ಬಿ ಅಷ್ಟು ದೂರ ಅವರಿಗೆ ನಡೆಯಲು ಆಗುವುದಿಲ್ಲ ಎಂದು ಕಾರಿನಲ್ಲಿ ಮಗುವನ್ನು ಕರೆದುಕೊಂಡು ಪಾರ್ಕ್ ಬಳಿ ಬಂದಿದ್ದರು. ಆರ್ಯ ಅದಾಗಲೇ ಅಲ್ಲಿಗೆ ಬಂದು ಕಾಯುತ್ತಾ ನಿಂತಿದ್ದನು. ಮೊದಲೇ ಬಂದಿರುವ ಆರ್ಯನನ್ನು ನೋಡಿ ಮಗುವನ್ನು ನೋಡುವ ಆಸೆಯಿಂದ ಬೇಗ ಬಂದಿದ್ದಾನೆ ಎಂದುಕೊಂಡು ಮಗುವನ್ನು ತೋಳಿಗೇರಿಸಿಕೊಂಡು ಮುಂದೆ ನಡೆದರು. ಶ್ರೀಕಾಂತ್ ಅವರು ಮಗುವನ್ನು ತೋಳಿಗೇರಿಸಿಕೊಂಡು ಮುಂದೆ ಬರುವಾಗಲೇ ಓಡುವ ನಡಗೆಯಲ್ಲಿಯೇ ತಾನೇ ಅವರ ಸಮೀಪ ಹೋದವನು ತಟ್ಟನೆ ಮಗುವನ್ನು ಅವರ ತೋಳಿನಿಂದ ತನ್ನ ತೋಳಿಗೆ ತೆಗೆದುಕೊಂಡು ಮಗುವಿನ ಮುಖದ ತುಂಬೆಲ್ಲ ಮುತ್ತ ನಿಲ್ಲಿಸಿದನು. ಅದೇನೋ ಒಂದು ಸೆಳೆತ ಅವನಲ್ಲಿ. ಇತ್ತೀಚೆಗೆ ಆರ್ಯನಿಗೆ ಮಗುವನ್ನು ಬಿಟ್ಟುಕೊಡಲು ಆಗುತ್ತಿಲ್ಲ. ಅವನು ಮಗುವನ್ನು ಮುದ್ದಿಸುವ ರೀತಿಯಿಂದಲೇ ಅವನಿಗೆ ಮಗುವಿನ ಮೇಲೆ ಎಷ್ಟು ಪ್ರೀತಿ ಇದೆ ಎಂದು ಶ್ರೀಕಾಂತ್ ಅವರಿಗೆ ತಿಳಿಯಿತು. ಮಗಳು ಬದುಕಿಲ್ಲ ಎಂದರೂ ಅವಳ ಮಗುವಿಗೆ ಹೆತ್ತವರಿಗಿಂತ ಹೆಚ್ಚು ಪ್ರೀತಿ ನೀಡುವ ತಂದೆ ತಾಯಿ ಸಿಕ್ಕಿದ್ದಾರೆ ಎಂದುಕೊಂಡ ಶ್ರೀಕಾಂತ್ ಅವರ ಕಣ್ಣಿನಿಂದ ನೀರು ಇಳಿದವು.
ಕಚೇರಿಯಿಂದ ಕಾರಿನಲ್ಲಿ ಮನೆಗೆ ಹೋಗುತ್ತಿದ್ದ ಸಾಗರಿಗೆ ಆ ದೃಶ್ಯ ಕಣ್ಣಿಗೆ ಬಿದ್ದಿತು. ತಟ್ಟನೆ ಕಾರಿನ ಬ್ರೇಕ್ ಒತ್ತಿದವಳು ಮಗುವನ್ನು ಮುತ್ತಿಸುತ್ತಿದ್ದ ಆರ್ಯನನ್ನು ನೋಡುತ್ತಾ ಉಳಿದಳು. ಮುಂದುವರಿಯುವುದು. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುವುದು ಮರೆಯಬೇಡಿ. ಧನ್ಯವಾದಗಳು.